ನಮಸ್ತೆ. ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಶ್ರೀರಾಮ ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ. ಜೊತೆಗೆ 23ನೇ ತಾರೀಕು ಮೊದಲ ಹುಣ್ಣಿಮೆ ಬರೋದ್ರಲ್ಲಿದೆ. ಈ ವರ್ಷದ ಮೊದಲ ಹುಣ್ಣಿಮೆ. ಯಾರ್ಯಾರು ರೀಡರ್ಸ್ ಇದ್ದೀರಾ ಅಥವಾ ಯಾರ್ಯಾರು ನ್ಯೂ ಒಂದು ಹೀಲಿಂಗ್ ಥೆರಪಿಲಿ ಇದ್ದೀರಾ, ಈ ಫುಲ್ ಮೂನ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗತ್ತೆ. ಸೊ ನಿಮ್ಮನ್ನ ನೀವು ಎನರ್ಜಿ ವೈಸ್ ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಇದು. ಸೊ ಈ ಹುಣ್ಣಿಮೆ ನೀವು ನಿಮ್ಮನ್ನ ತುಂಬ ಚೆನ್ನಾಗಿ ಒಂಚೂರು ಚಂದ್ರನ ಬೆಳದಿಂಗಳಲ್ಲಿ ನಿಮ್ಮನ್ನ ನೀವು ಪ್ರೆಸೆಂಟ್ ಮಾಡ್ಕೊಳ್ಳಿ. ಸೊ ಚಂದ್ರನ ಬೆಳದಿಂಗಳು ನಿಮ್ಮ ಮೇಲೆ ಬೀಳೋ ಹಾಗೆ, ಒಂದಷ್ಟು ಬೆಳದಿಂಗಳ ಕಿರಣಗಳು ನಿಮ್ಮನ್ನ ತಾಕೋ ಹಾಗೆ ನಿಮ್ಮನ್ನ ನೀವು ಇಟ್ಕೊಳ್ಳಿ. ಯಾಕೆಂದ್ರೆ ಚಂದ್ರಮಾನ ಯುಗಾದಿ ಅಲ್ವಾ, ಜೊತೆಗೆ ಚಂದ್ರನ ಹುಣ್ಣಿಮೆ. ಸೊ ಹೀಲರ್ಸಿಗೆಲ್ಲ ಮೂನ್ ತುಂಬ ಇಂಪಾರ್ಟೆಂಟ್ ಇರೋದ್ರಿಂದ ಸೊ ಚೆನ್ನಾಗಿರುತ್ತೆ. ಜೊತೆಗೆ ನಿಮ್ಮ ಕಾರ್ಡ್ಸ್ ಅಥವಾ ನಿಮ್ಮ ಹೀಲಿಂಗ್ ಕ್ರಿಸ್ಟಲ್ಸ್ ಇರಬಹುದು, ಏನೇ ಇದ್ರೂ ಕೂಡ ಅದನ್ನು ಕೂಡ ಹೀಲ್ ಮಾಡ್ಕೊಳ್ಳಿ, ಅದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಜೊತೆಗೆ ಈ ಹುಣ್ಣಿಮೆಗೆ ಒಮ್ಮೆ ಮತ್ತೆ ಮುಂದಿನ ಅಮಾವಾಸ್ಯೆಗೆ ಒಮ್ಮೆ ಯಾರು ಪಿತೃದೇವತೆಗಳಿದ್ದಾರೆ ಸೊ ಅವರಿಗೂ ಕೂಡ ಒಂದು ಕೃತಜ್ಞತೆನ ಸಲ್ಲಿಸ್ಕೊಳ್ಳಿ, ಅದು ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇಲ್ಲಿ ಇಂಟ್ಯೂಷನ್ನಿಂದ ಬಂದಂಥ ಮೆಸೇಜಸ್. ಅದನ್ನು ನಿಮ್ಮವ್ರಿಗೂ ತಲುಪಿಸಿದ್ದೀನಿ. ಸೊ ಮಿಕ್ಕಿದ್ದು ನಿಮಗೆ ಬಿಟ್ಟಂಥ ವಿಚಾರ. ಸೊ ಇವತ್ತು ಶ್ರೀರಾಮ ನವಮಿ ಇರೋದ್ರಿಂದ ಇಲ್ಲಿ ನಾನು ಗಣೇಶ ಕಾರ್ಡ್, ಇವತ್ತು ಬುಧವಾರ ಇರೋದ್ರಿಂದ ಸೊ ಗಣೇಶ ಕಾರ್ಡಲ್ಲಿ ಶ್ರೀರಾಮ ಏನು ಹೇಳ್ತಾರೆ ಅಂತ ನೋಡೋಣ. ಸೊ ಇಲ್ಲಿ 5 ಕಾರ್ಡ್ ತಗೊಳ್ತೀನಿ. ಸೊ ಮೊದಲನೇ ಕಾರ್ಡು ಸದ್ಯದ ನಿಮ್ಮ ಪರಿಸ್ಥಿತಿಲಿ ನೀವು ಯಾವ ಸ್ಥಾನದಲ್ಲಿ ಇದ್ದೀರಾ ಅಂತ. ಎರಡನೇ ಕಾರ್ಡು ನೆಕ್ಸ್ಟ್ ಸ್ಟೆಪ್ ಏನು ತಗೊಳ್ತೀರಾ ಅಂತ, ಜೊತೆಗೆ ಆ ಟಾಸ್ಕ್ ಏನಾಗಿರುತ್ತೆ, ನಿಮ್ಮ ಜೀವನದಲ್ಲಿ ನೀವು ಮಾಡಬೇಕಾಗಿರೋಂಥ ಟಾಸ್ಕ್ ಏನಾಗಿರುತ್ತೆ ಅನ್ನೋ ಅಂಥದ್ದು. ಮೂರನೇದು ಏನು ಸಮಸ್ಯೆಗಳು ಬರಬಹುದು ಅಂತ ಮೂರನೇ ಕಾರ್ಡ್ ಹೇಳುತ್ತೆ, ಅಥವಾ ಸಮಸ್ಯೆಗಳು ಅಥವಾ ತೊಂದರೆ ಏನಿರಬಹುದು ಅಂತ. ಸೊ 4ನೇ ಕಾರ್ಡಲ್ಲಿ ನಿಮಗೆ ಅದಕ್ಕೆ ಸ್ಟ್ರೆಂತ್ ಎಲ್ಲಿಂದ ಬರುತ್ತೆ, ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಿಮಗೆ ರಿಸೋರ್ಸ್ ಎಲ್ಲಿಂದ ಸಿಗತ್ತೆ, ಇದ್ರ ಬಗ್ಗೆ ಮಾಹಿತಿ ಇರುತ್ತೆ. ಸೊ 5ನೇ ಕಾರ್ಡು ನೀವು ಹೊಸ ಫೋಕಸ್ ಯಾವ ಕಡೆ ಗಮನ ಕೊಡಬೇಕು, ಅಥವಾ ಈ ಎಲ್ಲ ಸಮಸ್ಯೆಗಳ ಔಟ್ಕಮ್ ಏನಾಗತ್ತೆ, ಇದರಿಂದ ಹೊರಗೆ ಬರುವಂಥ ಪ್ರಯತ್ನದಲ್ಲಿ ನೀವು ಸಫಲರಾಗ್ತೀರಾ ಇಲ್ವಾ. ಸೊ ಒಂದು ಕ್ವಶನ್ ಮಾರ್ಕಿನ ರೀಡಿಂಗ್ ಮಾಡೋಣ. ಯಾಕೆ ಅಂದರೆ ರಾಮ ನವಮಿ, ಸೊ ಅಯೋಧ್ಯೆಯಲ್ಲಿ ಬಾಲರಾಮ ಇದ್ದಾರೆ. ಸೊ ಹಾಗಾಗಿ ಇವತ್ತು ಸೂರ್ಯರಶ್ಮಿ ನೋಡಿ ತುಂಬ ಖುಷಿ ಆಯಿತು. ಬಟ್ ಇನ್ನೂ ಚೆನ್ನಾಗಿ ತೋರಿಸ್ಬೋದಾಗಿತ್ತು ಅಂತ ಅನ್ನಿಸ್ತಾ ಇದೆ. ಇಟ್ಸ್ ಓಕೆ. ಸೊ ಶುರು ಮಾಡೋಣ. ಮೊದಲನೇ ಕಾರ್ಡು, ಎರಡನೇ ಕಾರ್ಡು. ಇಲ್ಲಿ 1 ಕಾರ್ಡ್ 2 ಕಾರ್ಡ್ ಅಂತ ಆಯ್ಕೆ ಮಾಡ್ಕೊಳ್ಳೋ ಹಾಗಿಲ್ಲ, ಎಲ್ಲ ಕಾರ್ಡನ್ನು ನೋಡಲೇಬೇಕಾದಂಥ ಅನಿವಾರ್ಯತೆ. ಈಗಾಗಲೇ ಹೇಳಿದ್ದೀನಿ, ಮೊದಲನೇ ಕಾರ್ಡ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಎರಡನೇ ಕಾರ್ಡ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಮೂರನೇ ಕಾರ್ಡ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ. ಸೊ ಮುಂಚೆನೇ ಶಫಲ್ ಮಾಡಿ ಇಟ್ಟರೆ ನಿಮಗೆ ಅರ್ಥ ಆಗೋದಿಲ್ಲ ಅಂತ ಸೊ ನಾನು ನಿಮಗೆ ಮಧ್ಯ ಬೇಡ ಅಂತ ಬಿಗಿನಿಂಗಿಂದ ಶಫಲಿಂಗಿಂದ ಹೇಳೋಣ ಅಂತ. ಸೊ 4ನೇದು ಐದನೇದು. ಓಕೆ, ಬಾಟಮ್ ಆಫ್ ದಿ ಡೆಕ್ ಬ್ಯೂಟಿಫುಲ್ ಕಾರ್ಡ್ ಇದೆ, ಗೈಡೆನ್ಸ್, ಎನರ್ಜೆಟಿಕ್ ಮೂವ್ಮೆಂಟ್, ಗೈಡೆನ್ಸ್ ಇದೆ. ಸೊ ತ್ರಿಮೂರ್ತಿಗಳಿಂದ ಗೈಡೆನ್ಸ್ ಇದೆ ನಿಮಗೆ, ನಿಮ್ಮ ಮನೆಗೆ ರಕ್ಷೆ ಇದೆ, ಖಂಡಿತವಾಗ್ಲೂ ರಕ್ಷೆ ಇದೆ. ಸೊ ಎಸ್, ಗೈಡೆನ್ಸ್. 333 ನಂಬರ್, ಅಗೇನ್ 33 ನಂಬರ್ ಇಂಪಾರ್ಟೆಂಟ್. ಇಲ್ಲಿ 44 ಇದೆ, 44 and 33 ಥ್ರೂ 333 44 44 33 ನಂಬರ್ ಇಂಪಾರ್ಟೆಂಟ್ ಇದೆ. ಜೊತೆಗೆ ಡಿವೈನ್ ಗೈಡೆನ್ಸ್ ಇಂದ ನಿಮಗೆ ಬ್ಲೆಸ್ಸಿಂಗ್ ಸಿಗ್ತಾ ಇದೆ, ಡಿವೈನ್ ಗೈಡೆನ್ಸಿನ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ. ನೋ ಮ್ಯಾಟರ್ ಏನು ಬರುತ್ತೆ ಇಲ್ಲಿ ಅನ್ನುವಂಥದ್ದು, ಬಟ್ ಇಲ್ಲಿ ಅದೆಲ್ಲದರ ಒಂದು ಔಟ್ಕಮ್ ಬಂದಾಯಿತು. ಸೊ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗತ್ತೆ ಅನ್ನುವಂಥದ್ದು ಇಲ್ಲಿ ಆಲ್ರೆಡಿ ಬಂದಾಯಿತು. ಸೊ ಹಾಗಾಗಿ ರೀಡಿಂಗ್ ಬೇಕಾ ಅನ್ನೋ ರೀತಿಲಿ ಆಗೋಯ್ತು ರೀಡಿಂಗು. ಒಟ್ಟಿನಲ್ಲಿ ತುಂಬ ಖುಷಿ ಅಂತೂ ನಂಗಾಯಿತು. ಸೊ ನೋಡಿ, ಗೈಡೆನ್ಸ್ ಇದೆ, ಬ್ಲೆಸ್ಸಿಂಗ್ಸ್ ಇದೆ, ಫುಲ್ಫಿಲ್ಮೆಂಟ್ ಇದೆ. ಎಸ್.
ಸೊ ಯಾ ಈ 3 ಕಾರ್ಡ್ ಬಂದಿರೋದ್ರಿಂದ ಇವ್ರನ್ನ ನೋಡ್ಕೊಳ್ತಾ, ಸೊ ರಾಮ ನವಮಿ ಇರಲಿ, ಸೊ ಹನುಮಾನ್ ಜಯಂತಿ ಇರಲಿ, ಎಲ್ಲದಕ್ಕೂ ನಾನು ಇರ್ತೀನಿ ಅಂತ ಗಣೇಶ ಇರಬೇಕು ಅಲ್ವಾ. ಸೊ ಹಾಗಾಗಿ ಇವಾಗ ಜಾಸ್ತಿ ಎಳಿದಿರ, ಬೇಗ ರೀಡಿಂಗ್ ಶುರು ಮಾಡೋಣ. ಯಾರೋ ಎಳಿತಾ ಇದ್ದೀರಾ ತುಂಬ ಅಂತ ಇದ್ದಾರೆ. ಎಳಿತಾ ಇಲ್ಲ, ಬ್ಲೆಸ್ಸಿಂಗ್ಸ್ ಇದೆ, ಗೈಡೆನ್ಸ್ ಇದೆ, ಫುಲ್ಫಿಲ್ಮೆಂಟ್ ಇದೆ. ಇದಕ್ಕಿಂತ ದೊಡ್ಡ ಅದೃಷ್ಟ ಇನ್ನೇನಿದೆ. ಸೊ ಸದ್ಯಕ್ಕೆ ನೀವು ಯಾವ ಪರಿಸ್ಥಿತಿಲಿ ಇದ್ದೀರಾ ಇದು ಹೇಳುತ್ತೆ. ಇದು ನಿಮ್ಮ ನೆಕ್ಸ್ಟ್ ಸ್ಟೆಪ್ ಏನು ತಗೊಳ್ಬೇಕು, ಏನು ಟಾಸ್ಕ್ ಇದೆ ಅಂತ ಹೇಳುತ್ತೆ. 3ನೇದು ನಿಮ್ಮ ಸಮಸ್ಯೆಗಳ ಬಗ್ಗೆ, 4ನೇದು ನಿಮ್ಮ ಸ್ಟ್ರೆಂತ್ ಬಗ್ಗೆ, 5ನೇದು ನಿಮ್ಮ ಫೋಕಸ್ ಯಾವ ಕಡೆ, ಹೊಸ ದೃಷ್ಟಿಕೋನದಿಂದ ಹೇಗೆ ಸಮಸ್ಯೆನ ಬಗೆಹರಿಸ್ಕೊಂಡು ಮುಂದುವರಿತೀರಾ ಅಥವಾ ಇದರಿಂದ ಹೊರಗೆ ಬರುವಂಥ ಮಾರ್ಗ, ಇದ್ರ ಕಡೆ ಗಮನದ ಬಗ್ಗೆ ಇರುತ್ತೆ. ಸೊ ಮೊದಲನೇದು, ನಿಮ್ಮ ಸಮಸ್ಯೆ ಏನಿದೆ ಅಂದರೆ ಸಮಸ್ಯೆ ಕಡೆ ನೀವು ಗಮನನೇ ಕೊಡ್ತಾ ಇಲ್ಲ. ಸಮಸ್ಯೆ ಕಡೆ ಗಮನ ಕೊಡ್ತಾ ಇಲ್ಲ, ನಿಮ್ಮ ಗಮನ ಒಂದ್ ಕಡೆ ಇದೆ. ಯಾರೋ ಕಳ್ತನ ಮಾಡ್ತಾ ಇದ್ದಾರೆ, ಇನ್ಫಾರ್ಮೇಶನ್ನ ಇರಬಹುದು, ಅಥವಾ ನಿಮ್ಮ ಮಾಹಿತಿನ ಇರಬಹುದು, ಅಥವಾ ನಿಮ್ಮ ಅದೃಷ್ಟನ ಇರಬಹುದು. ನೀವು ಏನೋ ನೋಡ್ತಾ ಇದ್ದೀರಾ, ನಿಮ್ಗೆ ಗೊತ್ತಿಲ್ದಿರೋ ಹಾಗೆ ಸಾಕಷ್ಟು ತಿದ್ದುಪಡಿಗಳು ನಡೀತಾ ಇದೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅನ್ನುವಂಥದ್ದು ಇದೆ. ಮಾಹಿತಿ ಸೋರಿಕೆ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ. ನೀವು ಸದ್ಯ ಯಾವ ಪರಿಸ್ಥಿತಿಲಿ ಇದ್ದೀರಾ ಅಂತ ಅಂದ್ರೆ, ನಿಮ್ಮ ಸುತ್ತಮುತ್ತ ಅಥವಾ ನಿಮ್ಮ ಕಣ್ ಕೆಳಗೆ ಅಥವಾ ನಿಮ್ಮ ಕೈ ಕೆಳಗೇನೆ ಮೋಸ ನಡೀತಾ ಇದೆ. ಒಂದು ರೀತಿಯ ನಿಮ್ಗೆ ವಿಶ್ವಾಸ ದ್ರೋಹ ಅನ್ಬಹುದು, ಅಥವಾ ನಂಬಿಕಸ್ಥರಿಂದ ನಿಮ್ಗೇನೋ ಒಂದಷ್ಟು ನೀವಿಲ್ಲಿ ನೋಡಿದ್ರೆ ಗೊತ್ತಾಗಬಹುದು. ನಂಗೆ ಗೊತ್ತಿಲ್ಲ ನಿಮ್ಗೆ ಎಷ್ಟು ಗೊತ್ತಾಗುತ್ತೆ ಗೊತ್ತಾಗಲ್ಲ ಅಂತ. ಆ ಥರ ನಂಬಿಕಸ್ಥರಿಂದನೇ ಮೋಸ ಹೋಗ್ತಾ ಇದ್ದೀರಾ. ಕೆಲವು ಸತಿ ನಿಮ್ಮಿಂದನೇ ತಪ್ಪಾಗ್ತಾ ಇದೆ, ನೀವೇ ತಪ್ಪು ಮಾಡ್ತಾ ಇದ್ದೀರಾ. ಗೊತ್ತಿಲ್ದಿರ ತಪ್ಪು ಮಾಡ್ತಾ ಇದ್ದೀರೋ, ಬೇರೆ ಕಡೆ ಗಮನ ಇಟ್ಕೊಂಡು ತಪ್ಪು ಮಾಡ್ತಿದ್ದೀರೋ, ಅಥವಾ ಗೊತ್ತಿದ್ದು ಗೊತ್ತಿಲ್ದಿರ ತಪ್ಪು ಮಾಡ್ತಿದ್ದೀರೋ, ಈ ಥರ ಇದೆ. ಕೆಲವ್ರಂತೂ ನಿಮ್ಗೆ ಗೊತ್ತಿಲ್ದಿರ ನೀವು ಸಿಗ್ನೇಚರ್ ಮಾಡ್ತಾ ಇದ್ದೀರಾ. ಈ ಸಿಗ್ನೇಚರ್ ನಿಮ್ಗೆ ತುಂಬಾ ದುಬಾರಿ ಆಗತ್ತೆ, ಹುಷಾರಾಗಿರಿ ಅನ್ನುವಂಥದ್ದು ಇದೆ. ದಯವಿಟ್ಟು ಸಿಗ್ನೇಚರ್ ಮಾಡಬೇಡಿ, ಇದರಿಂದ ಯಾರಿಗೂ ಏನು ಉಪಯೋಗ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಸೊ ಬಿ ಕೇರ್ಫುಲ್. ಯಾವುದಕ್ಕೋ ಸಿಗ್ನೇಚರ್ ಆಗ್ತಾ ಇದ್ದೀರಾ, ಸಿಗ್ನೇಚರ್ ಹಾಕಬೇಡಿ, ಇದು ತುಂಬ ದೊಡ್ಡ ವಿಚಾರ ಆಗತ್ತೆ ನಿಮಗೆ ಅನ್ನುವಂಥದ್ದು ಇದೆ. ಸೊ ಬಿ ಕೇರ್ಫುಲ್. 2ನೇ ವಿಚಾರ ಏನು ಅಂದರೆ, ನಿಮ್ಮನ್ನ ತುಂಬ ಇಂಪಾರ್ಟೆಂಟ್ ವಿಚಾರ ಏನೋ ಹೇಳಲಿಕ್ಕೆ ಬರ್ತಾ ಇದ್ದಾರೆ. ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರನ ಏನೋ ಹೇಳಲಿಕ್ಕೆ ಬರ್ತಾ ಇದ್ದಾರೆ. ಹೇಳಲಿಕ್ಕೆ ಬಂದಿರುವಂಥ ವ್ಯಕ್ತಿ ಕಡೆ ನೀವು ಗಮನನೇ ಕೊಡ್ತಾ ಇಲ್ಲ. ಸೊ ಹೇಳಕ್ಕೆ ಬಂದಿರುವಂಥ ವ್ಯಕ್ತಿ ಕಡೆ ನೀವು ಹೆಚ್ಚಿನ ಗಮನನ ಕೊಡಿ. ಆ ಗಮನ ತುಂಬ ಇಂಪಾರ್ಟೆಂಟ್ ಇದೆ, ನೀವು ಕೊಡಬೇಕು. ಸದ್ಯಕ್ಕೆ ನೀವು ಇಂಪಾರ್ಟೆಂಟ್ ವರ್ಕ್ ಮಾಡ್ತಿದ್ದೀರಾ, ಇಲ್ಲ ಅಂತ ಇಲ್ಲ. ಅದಕ್ಕಿಂತ ಮುಖ್ಯವಾದಂಥದ್ದು, ಸೊ ಎಲ್ಲವೂ ಕೂಡ ಪ್ರಾಮುಖ್ಯತೆ ಹೊಂದಿದೆ. ಸೊ 2-3 ವಿಚಾರಗಳು ಕರೆಂಟ್ಲಿ ತುಂಬ ಇಂಪಾರ್ಟೆಂಟ್ ನಡೀತಿದೆ ನಿಮ್ಮ ಲೈಫಲ್ಲಿ. ಅದಕ್ಕೇನೆ ಡಿವೈನ್ ಗೈಡೆನ್ಸ್ ಬಂದಿರುವಂಥದ್ದು ಇಲ್ಲಿ. ಸೊ 3 ಜನ ನಿಮಗೆ ಸಲಹೆನ ಕೊಡ್ತಾ ಇದ್ದಾರೆ. ಈವನ್ ಗಣೇಶನೇ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸುವಂಥ, ವಿಘ್ನಗಳನ್ನ ನಿವಾರಣೆ ಮಾಡುವಂಥವ್ರು. ಅವರಿಗೆ ಗೈಡೆನ್ಸ್ ಬೇಕು ಅಂದರೆ ನಿಮ್ದೊಂದು ಕ್ರಿಟಿಕಲ್ ಸನ್ನಿವೇಶ ನೀವೊಬ್ಬರೇ ಹ್ಯಾಂಡಲ್ ಮಾಡ್ತಾ ಇದ್ದೀರಾ. ನೀವು ಹ್ಯಾಂಡಲ್ ಮಾಡುವಂಥ ರೀತಿನ ದುರುಪಯೋಗ ಪಡಿಸ್ಕೊಂಡು ಬೇರೆಯವರು ನಿಮ್ಮ ಕೈಯಾರೇನೆ ತಪ್ಪು ಮಾಡಿಸ್ತಾ ಇದ್ದಾರೆ, ನಿಮ್ಮ ಕೈಯಿಂದನೇ ತಪ್ಪು ಮಾಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾರು ನಿಮಗೆ ಮಾಹಿತಿ ಕೊಡಕ್ಕೆ ಬಂದ್ರೂ ಅವ್ರನ್ನ ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಹೀಗೆ ನೆಗ್ಲೆಕ್ಟ್ ಮಾಡಬೇಡಿ, ಓಕೆ. ಸೊ ವ್ಯಕ್ತಿತ್ವದ ಬಗ್ಗೆ ನೋಡಬೇಡಿ, ನಿಮಗೆ ಬರ್ತಾ ಇರುವಂಥ ಇನ್ಫಾರ್ಮೇಶನ್ ಬಗ್ಗೆ ಸ್ವಲ್ಪ ಗಮನನ ಹರಿಸಿ. ಸದ್ಯಕ್ಕೆ ನಿಮ್ಮ ಗಮನ ಬೇರೆ ಕಡೆ ಇದೆ. ಸೊ 9 ವಿಚಾರಗಳ ನಡುವೆ ಎಲ್ಲೋ ಒಂದು 10ನೇ ವಿಚಾರ ಕಳೆದು ಹೋಗ್ತಾ ಇದೆ. ಆ 10ನೇ ವಿಚಾರ ತುಂಬಾನೇ ಇಂಪಾರ್ಟೆಂಟ್ ಇದೆ, ಅದ್ರ ಕಡೆ ನೀವು ಗಮನನ ಕೊಡಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ಏನು ತಗೊಳ್ಬೇಕು ಅಂತ ನೋಡೋದಾದ್ರೆ, ಜನರಾಸಿಟಿ ಇದೆ. ಸೊ ಖಂಡಿತವಾಗ್ಲೂ ಒಂದಷ್ಟು ಅಗತ್ಯ ಇರೋರಿಗೆ ಅಗತ್ಯತೆ ಮೀರಿದಂಥ ವ್ಯಕ್ತಿತ್ವನ ನೋಡಿ. ಇಲ್ಲಿ ನಾನು ಈಗ ತಾನೇ ಹೇಳಿದೆ 9 ಮತ್ತು 10ರ ಸಂಬಂಧನ ಹೇಳಿದೆ, ಇಲ್ಲಿ 10 ಬಂದಿದೆ. ಆ 10ನೇ ಕೆಲಸ ತುಂಬಾ ಇಂಪಾರ್ಟೆಂಟ್ ಇದೆ. ಆ 10ನೇ ಕೆಲಸನ ಮಾಡಲಿಲ್ಲ ನೀವು, ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಮುಂದೆ ನೀವೇನ್ ಮಾಡಬೇಕಾಗಿದೆ, ಕೆಲವರಂತೂ ವಿಲ್ ಮಾಡುವಂಥ ನಿರ್ಧಾರದಲ್ಲಿ ಇದ್ದಾರೆ. ಸರಿಯಾಗಿ ಒಂದಷ್ಟು ನಿಮ್ಮ ಹತ್ರ ತುಂಬಾ ಇದ್ರೆ ಒಂದಷ್ಟು
ಯಾರೋ ನಿರ್ಗತಿಕರಿಗೆ ಸಹಾಯನ ಮಾಡಿ ಅನ್ನುವಂಥದ್ದು ಇದೆ. ಇಲ್ಲಿ ನಿಮ್ಮ ಕೈಯಾರೆ ಒಂದಷ್ಟು ಸಲಹೆಗಳು ಹೋಗಬೇಕು, ಒಂದಷ್ಟು ಮಾರ್ಗದರ್ಶನ ಹೋಗಬೇಕು, ನಿಮ್ಮಿಂದ ಆಗಿರುವಂಥ ತಪ್ಪುಗಳನ್ನ ನೀವು ಸರಿ ಮಾಡ್ಕೊಳ್ಬೇಕು. ಮತ್ತೆ ಯಾರು ನಿಮ್ಗೆ ಬಂದು ಇನ್ಫಾರ್ಮೇಶನ್ ಕೊಟ್ರು, ಯಾರು ನಿಮ್ಮನ್ನ ಸರಿದಾರಿಗೆ ತಗೊಂಡ್ಬರ್ತಾ ಇದ್ದಾರೆ ಅವರಿಗೆ ಕೃತಜ್ಞತೆನ ಸಲ್ಲಿಸ್ತಾ ಇಲ್ಲ, ನೀವು ಅದ್ರ ಕಡೆ ಗಮನನ ಕೊಡಿ. ಮತ್ತೆ ನಿಮ್ಗೆ ಸಿಕ್ಕಿರುವಂತಹ ಇನ್ಫಾರ್ಮೇಶನ್ ಅಥವಾ ನಿಮ್ಮನ್ನ ಈ ಸಮಸ್ಯೆಯಿಂದ ಹೊರ ತಗೊಂಡ್ಬರೋದಕ್ಕೆ ಯಾರು ಸಹಾಯ ಮಾಡಿದ್ರು ಅವರ ಬಗ್ಗೆ ಒಂಚೂರು ಸೀಕ್ರೆಟ್ ಅನ್ನ ಮೇಂಟೈನ್ ಮಾಡಿ ಅನ್ನುವಂಥದ್ದು ಇದೆ. ನಿಮ್ಮ ತೋಳುಗಳಿಗೆ ಒಂಚೂರು ರಕ್ಷೆ ಬೇಕು. ಏನೋ ಒಂದು ಹಿಡನ್ ಹಾರ್ಮ್ ಆಗುತ್ತೆ ನಿಮ್ಗೆ, ಅಂದ್ರೆ ಕಣ್ಣು ಕಾಣಿಸ್ದಂತ ರೀತಿಯಲ್ಲಿ ಒಂದಷ್ಟು ಸಮಸ್ಯೆಗಳು ಆಗ್ತಾ ಇದೆ, ಅಥವಾ ಅದು ಒಂದಷ್ಟು ಫಿಸಿಕಲ್ ಹಾರ್ಮ್ ಆಗಬಹುದು, ಅಂದ್ರೆ ದೈಹಿಕವಾಗಿ ಒಂದಷ್ಟು ತೋಳುಗಳಿಗೆ ತೊಂದರೆ ಆಗಬಹುದು ಅಥವಾ ಕೈಗಳಿಗೆ ತೊಂದರೆ ಆಗಬಹುದು. ಅದನ್ನ ಸರಿಪಡಿಸಿ ಅನ್ನುವಂಥದ್ದು ಇದೆ. ಮತ್ತೆ ನಿಮ್ದು ಒಂದು ವಿಶೇಷವಾದಂಥ ವಸ್ತು ಕಳೆದು ಹೋಗಿದೆ ಅಂತ ಅನ್ನೋದು ಸಿಗತ್ತೆ ಹುಡುಕಿ ಅನ್ನುವಂಥದ್ದು ಇದೆ. ಮತ್ತೆ ನಿಮ್ಮಿಂದ ಒಂದಷ್ಟು ಕೆಲಸ ಕಾರ್ಯಗಳು ಆಗಬೇಕಾಗಿತ್ತು, ಅನ್ನಪೂರ್ಣೇಶ್ವರಿಯ ಹರಕೆ ನಿಂತೋಗಿದೆ, ಆ ಹರಕೆನ ತೀರಿಸ್ಬೇಕಾಗಿತ್ತು, ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಮತ್ತೆ ಹೊಟ್ಟೆಗೆ ಸಂಬಂಧಪಟ್ಟಂಗೆ ಮತ್ತೆ ಬೆಲ್ಟಿಗೆ ಸಂಬಂಧಪಟ್ಟಂಗೆ ಏನೋ ಇದೆ ಇಲ್ಲಿ, ಅದನ್ನು ಕೂಡ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ನಾವಿಲ್ಲಿ ನೆಕ್ಸ್ಟ್ ಸ್ಟೆಪ್ ಏನ್ ತಗೊಳ್ಬೇಕು ಅಥವಾ ಒಂದು ಟಾಸ್ಕ್ ಏನು ಮುಂದಿಂದು ಅಂದ್ರೆ, ನೀವು ಸದ್ಯಕ್ಕೆ ಗಮನ ಎಲ್ಲ ನಿಮ್ಮೊಳಗೇನೆ ಇದ್ದೀರಾ, ಸ್ವಲ್ಪ ಮನೆಯೊಳಗೆ ಕೂತಿದ್ದೀರಾ. ಮನೆಯಿಂದ ಹೊರಗೆ ಬಂದು ಸಮಸ್ಯೆಗಳನ್ನ ಬಗೆಹರಿಸಿ ಒಂದಷ್ಟು ಜನರಿಗೆ ಒಳ್ಳೇದ್ ಮಾಡಿ ಅನ್ನುವಂಥದ್ದು ಇದೆ. ಯಾಕೆ ಒಳ್ಳೇದ್ ಮಾಡಬೇಕು ಅಥವಾ ಯಾಕೆ ಈ ಒಂದು ಬದಲಾವಣೆನ ನೀವು ತಗೊಳ್ಬೇಕು ಅಂದ್ರೆ, ನಿಮ್ಮ ಜೀವನದಲ್ಲಿ ನಿಮ್ಮನ್ನ ಸ್ವಲ್ಪ ಆಟ ಆಡಿಸಿ ಅಥವಾ ನಿಮ್ಮಿಂದ ಒಂದು ಸ್ಟಕ್ ಎನರ್ಜಿಲಿ ನಿಮ್ಮನ್ನ ನೀವು ನೋಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಲೈಕ್ ಹೇಗೆ ಅಂದ್ರೆ, ಸೊ ನಾವು ಒಂದು ಪಿಕ್ಚರ್ನ ಅಂದ್ರೆ ಒಂದು ಸೀನ್ನ ನಾವು ಒಂದೇ ತಾವು ಕುತ್ಕೊಂಡು ನೋಡೋದಕ್ಕೂ ಸ್ವಲ್ಪ ದೂರದಿಂದ ನೋಡೋದಕ್ಕೂ ವ್ಯತ್ಯಾಸ ಇರುತ್ತಲ್ಲ, ಹಾಗೆ. ಸೊ ನಿಮ್ಮದೇ ಆದ ಕೆಲವು ವ್ಯಕ್ತಿತ್ವಗಳು ಕಾಣೆಯಾಗಿದೆ, ಅದನ್ನ ಕೂಡ ನಿಮ್ಮ ಜೀವನದಲ್ಲಿ ವಾಪಸ್ ತಗೊಂಬನ್ನಿ ಅನ್ನುವಂಥದ್ದು ಇದೆ. ಹೆಲ್ಮೆಟ್ ಧರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಇಲ್ಲಿ ಏನೋ ಹಿಡನ್ ಸೀಕ್ರೆಟ್ ಇದೆ ಅನ್ನುವಂಥದ್ದು ಇದೆ. ಅನ್ನಪೂರ್ಣೇಶ್ವರಿಯ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮಿಂದ ಕಿತ್ಕೊಂಡು ನಿಮ್ ಜೊತೆನೆ ಎದ್ಕೊಂಡು ಅತ್ತೆದು ಅಳಿಯ ದಾನ ಮಾಡ್ದ ಅನ್ನುವಂಥ ರೀತಿಲಿ ಇಲ್ಲಿ ಆಗ್ತಾ ಇದೆ, ಅದ್ರ ಕಡೆ ಕೂಡ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ನೀವು ಎಲ್ಲಿ ಕಳೆದು ಹೋಯ್ತು ಅನ್ನುವಂಥದ್ದು ನಿಮ್ಮ ಕೈಯಾರೆ ಕಳೀತಾ ಇದ್ದಾರೆ, ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ವಿಚಾರಗಳು ನಿಮ್ಗೆ ಅಂತ ಇದೆ, ಅದನ್ನ ನೀವು ನೋಡ್ತಾ ಇಲ್ಲ, ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಒಟ್ಟಾರೆ ಇಲ್ಲಿ ಒಂದಷ್ಟು ಬೇಡದಿರೋ ಅಂಥದ್ದು, ಒಂದಷ್ಟು ಬೇಕಿರೋ ಅಂಥದ್ದು, ನಿಮ್ಮ ಕೈಯಾರೆ ತಪ್ಪುಗಳು ಸರಿಗಳು ಎರಡೂ ನಡೀತಾ ಇದೆ. ಸರಿನ ತಪ್ಪನ್ಕೊಂಡು ತಪ್ಪನ್ನ ಸರಿ ಅನ್ಕೊಂಡು ತಪ್ಪು ಮಾಡಬೇಡಿ ಅನ್ನುವಂಥದ್ದು ಇಲ್ಲಿ ಇದೆ. ಒಂದಷ್ಟು ಸಮಸ್ಯೆಗಳು ಬರೋದ್ರಲ್ಲಿ ಇದೆ. ಪ್ರಯಾಣಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಸಮಸ್ಯೆಗಳು ಬರೋದ್ರಲ್ಲಿ ಇದೆ. ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂಗೆ ಒಂದಷ್ಟು ಸಮಸ್ಯೆಗಳು ಬರೋದ್ರಲ್ಲಿ ಇದೆ. ಸೊ ವಾಯುಭಾರ ಕುಸಿತ ಆಗುವಂತ ಸಮಸ್ಯೆಗಳು ಕೂಡ ಬರಬಹುದು. 40 ನಂಬರ್ ಇಂಪಾರ್ಟೆಂಟ್ ಇದೆ. ಇಲ್ಲಿ ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಿಮ್ಗೆ ಸಾಕಷ್ಟು ಸಮಸ್ಯೆಗಳು ಬರ್ತಾ ಇದೆ. ಸೊ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಿಮ್ಗೆ ಸಮಸ್ಯೆಗಳು ಬರ್ತಾ ಇದ್ರೆ ಆ ಆಧ್ಯಾತ್ಮಿಕ ಮಾರ್ಗದ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾಕೆ ಅಂದ್ರೆ ನೀವು ಇಲ್ಲಿ ವರ್ಕ್ ಲೋಡ್ ಅಲ್ಲಿ ಇರಬಹುದು ಅಥವಾ ಸಮಾಜ ಸೇವೆಯಲ್ಲಿ ಇರಬಹುದು, ಆಧ್ಯಾತ್ಮಿಕ ಮಾರ್ಗದಲ್ಲಿ ಇರಬಹುದು. ಈ 3 ಸಿಚುವೇಶನ್ ಅಲ್ಲಿ ನಿಮ್ಮದು ಒಂದು ವೆಲ್ ಬಿಹೇವಿಯರ್ ಒಂದಿದೆ, ಅದು ಡಿವೈನ್ ಜೊತೆ ಕನೆಕ್ಟ್ ಆಗುವಂಥದ್ದು. ಒಂದು ರೀತಿಯ ಬಿಸಿಲು ಮಳೆ ನೋಡ್ತೀರಾ, ಆ ಬಿಸಿಲು ಮಳೆ ನಿಮ್ಮ ಜೀವನಕ್ಕೆ ತುಂಬಾ ಇಂಪಾರ್ಟೆಂಟ್ ಇದೆ. ಆ ಬಿಸಿಲು ಮಳೆಯ ಒಂದು ರಭಸಕ್ಕೆ ಏನೋ ಒಂದಷ್ಟು ಅನಾಹುತಗಳು ಆಗತ್ತೆ. ಇದು ನಿಮ್ಗೆ ಎಚ್ಚರಿಕೆ. ಸಮಸ್ಯೆ ಏನು ಅಂದ್ರೆ ಇದು ಏನೋ ಒಂದು ರೀತಿಯ ಎಚ್ಚರಿಕೆ ಅಥವಾ ಇದೇನೋ ಒಂದು ರೀತಿಯ ಸಮಸ್ಯೆನ ತಂದು ಒಡ್ಡುತ್ತಾ ಇದೆ ಅನ್ನುವಂಥದ್ದು ಇದೆ. ಕೆಲವರು ನಿಮ್ಗೆ ಗೊತ್ತಿಲ್ದಿರ ಯಾರು ಸಪೋರ್ಟಿಂಗ್ ಸಿಸ್ಟಮ್ ಇಲ್ಲ ಅಥವಾ ಯಾರು ನನಗೆ ರಕ್ಷೆಗೆ ಇಲ್ಲ ಅಥವಾ ನಾನು ತುಂಬಾ ಸಮಸ್ಯೆಯಲ್ಲಿ ಇದ್ದೀನಿ, ಯಾರು ನನಗೆ ಸಹಾಯ ಮಾಡ್ತಾ ಇಲ್ಲ, ನಾನು ಒಂಟಿ ಅನ್ನುವಂಥ ಒಂದು ಭಾವನೆಯಲ್ಲಿ ಇರೋರಿಗೆ ಇಲ್ಲಿ ಡಿವೈನ್ ಕನ್ಫರ್ಮ್ ಮಾಡ್ತಾ ಇದೆ, ನೀನು ಒಂಟಿ ಅಲ್ಲ, ನಿನ್ನ ಜೊತೆಲೇ ನಾನಿದ್ದೀನಿ, ನಿನ್ನನ್ನು ಹೊತ್ಕೊಂಡೆ ನಾನು ತಿರುಗ್ತಾ ಇದ್ದೀನಿ. ಸೊ ನನ್ನ ರಕ್ಷೆ ಒಳಗೆ ನೀನಿಲ್ಲ, ನಿನ್ನೊಳಗೆ ನಾನಿದ್ದೀನಿ. ಸೊ ಹಾಗಾಗಿ ನೀನೇ ನಾನಾಗಿರ್ಬೇಕಾದ್ರೆ ನೀನ್ ಚಿಂತೆ ಮಾಡಬೇಡ ಅನ್ನುವಂಥದ್ದು ಇದೆ.
ಜೊತೆಗೆ ನಿಮ್ಮ ಪಾಲಿನದ್ದು ಬೇರೆಯವರ ಪಾಲಾಗ್ತಾ ಇದೆ, ಇದ್ರ ಬಗ್ಗೆ ಒಂಚೂರು ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ನಿಮ್ಮ ಪಾಲಿನ ಊಟ ಆಗಿರಬಹುದು, ನಿಮ್ಮ ಪಾಲಿನ ವಸ್ತು ಆಗಿರಬಹುದು, ನಿಮ್ಮ ಪಾಲಿನ ಹಣ ಆಗಿರಬಹುದು. ಸೊ ಬೇರೆಯವರಿಗೆ ಪಾಲಾಗದಿರೋ ಹಾಗೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಸೊ ದೇವರ ಒಡವೆ ವಸ್ತ್ರಗಳು ಕೂಡ ನಿಮಗೆ ಬಳುವಳಿಯಾಗಿ ಅಥವಾ ಉಡುಗೊರೆಯಾಗಿ ಬರುವಂತ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಇದೆ. ಧ್ಯಾನ ಮಾರ್ಗದಲ್ಲಿ ಮುಂದುವರಿರಿ. ಸದ್ಯಕ್ಕೆ ಧ್ಯಾನ ಮಾರ್ಗದಲ್ಲೂ ಕೂಡ ಕೆಲವು ಸಮಸ್ಯೆಗಳು ಇದೆ ಅನ್ನುವಂಥದ್ದು ಇದೆ. ಇಲ್ಲಿ ಒಟ್ಟೊಟ್ಟಿಗೆ 2-3 ರೀತಿ ಮೆಸೇಜಸ್ ಹೋಗ್ತಾ ಇದೆ. ಒಂದು ರೀತಿ ರಾಜಕೀಯವಾಗಿ ಮೆಸೇಜ್ ಹೋಗ್ತಾ ಇದೆ, ಇನ್ನೊಂದು ಸಮಾಜ ಸೇವೆ ರೀತಿಲಿ ಹೋಗ್ತಾ ಇದೆ, ಇನ್ನೊಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೋಗ್ತಾ ಇದೆ, ಒಂದು ಕೆರಿಯರ್ ವೈಸ್ ಒಂದು ಸಮಾಜ ಸೋಷಿಯಲ್ ಸರ್ವಿಸ್ ತರ ಹೋಗ್ತಾ ಇದೆ, ಇನ್ನೊಂದು ಒಂದು ಸ್ಪಿರಿಚುವಲ್ ಮೆಸೇಜ್ ತರ ಹೋಗ್ತಾ ಇದೆ. ಸೊ 3 ಸ್ಟೇಜ್ ನಿಮಗೆ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಸೃಷ್ಟಿಕರ್ತ, ಲಯಕರ್ತ, ವಿನಾಶಕರ್ತ 3 ಜನ ಕೂಡ ಇಲ್ಲಿ ಇದ್ದಾರೆ. ಸೊ ಸೃಷ್ಟಿ, ಲಯ, ಬ್ರಹ್ಮ, ವಿಷ್ಣು, ಮಹೇಶ್ವರರು ಅದನ್ನೇ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಸಮಸ್ಯೆಗಳಲ್ಲಿ ವೇರಿಯೇಷನ್ ಇದೆ. ಒಬ್ಬೊಬ್ರು ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಕೆಲವ್ರಿಗೆ ಎಂಡಿಂಗ್ ಸಿಚುವೇಶನ್ ಇದ್ರೆ, ಕೆಲವ್ರಿಗೆ ನ್ಯೂ ಬಿಗಿನಿಂಗ್ ಸಿಚುವೇಶನ್ ಇದೆ, ಕೆಲವ್ರಿಗೆ ಮೇಂಟೈನ್ ಬ್ಯಾಲೆನ್ಸ್ ಸಿಚುವೇಶನ್ ಅಲ್ಲಿ ಇದ್ದೀರಾ. ಹಾಗಾಗಿ ನಿಮ್ಮ ಪರಿಸ್ಥಿತಿಗಳಲ್ಲಿ ಇದು ಹೇಗೆ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ, ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಎಸ್, ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ರಿಸೋರ್ಸ್ ಏನು ಅಂತ ಕೇಳೋದಾದ್ರೆ, ಸೊ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ನಿಮ್ ಜೊತೆ ಇರುವಂಥದ್ದು ಇಲ್ಲಿ ನೋಡಿ 9 ಇದೆ, 10 ಇದೆ, 11 ಇದೆ. ನಿಮ್ಮ ಲೈಫ್ ನ ಅಪ್ಗ್ರೇಡ್ ಮಾಡ್ತಾ ಹೋಗ್ಬೇಕು, ನಿಮ್ಮ ಜೀವನ ಶೈಲಿನ ಅಪ್ಗ್ರೇಡ್ ಮಾಡ್ತಾ ಹೋಗ್ಬೇಕು. ಜೊತೆಗೆ ನಿಮ್ಮನ್ನ ಈ ಅಪಾಯದಿಂದ, ಈ ಸಂಕಟದಿಂದ ಪಾರ್ ಮಾಡಿದ್ರಲ್ಲ, ಅದು ಸಣ್ಣ ವ್ಯಕ್ತಿ ಆಗಿರ್ಲಿ, ದೊಡ್ಡ ವ್ಯಕ್ತಿ ಆಗಿರ್ಲಿ, ಅವರಿಗೆ ನೀವು ಕೊಡ್ಬೇಕಾದಂತಹ ಸ್ಥಾನಮಾನ, ಗೌರವಗಳನ್ನ ಕೊಡಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಗಮನ ಎಲ್ಲೋ ಇತ್ತು, ನೀವು ಮೈ ಮರೆತಾಗ ನಿಮ್ಮನ್ನ ಎಚ್ಚರವಾಗಿ ಇಟ್ಟಿದ್ದು, ನಿಮ್ಮನ್ನ ಸರಿದಾರಿಗೆ ಕರ್ಕೊಂಬಂದಿದ್ದು, ನಿಮ್ಮನ್ನ ಸರಿದಾರಿಲಿ ನಡೆಸ್ತಾ ಇರುವಂಥದ್ದು ಬರೀ ನಿಮ್ಮ ಪ್ರೀತಿ ವಿಶ್ವಾಸಕ್ಕೋಸ್ಕರ ಅಷ್ಟೇ ಇದನ್ನ ಮಾಡ್ತಾ ಇದ್ದಾರೆ. ಅವರು ನಿಮ್ಮಿಂದ ಬೇರೆ ಏನೂ ಅಪೇಕ್ಷೆನ ಪಡ್ತಾ ಇಲ್ಲ. ಸೊ ಹಾಗಾಗಿ ನೀವು ನಿಮ್ಮ ಸ್ಟ್ರೆಂತ್ ಏನು ಅಂದ್ರೆ, ನೀವು ಗಳಿಸಿರುವಂಥ ಪ್ರೀತಿ, ನೀವು ಗಳಿಸಿರುವಂಥ ನಂಬಿಕಸ್ಥ ವ್ಯಕ್ತಿಗಳು ಅಥವಾ ಶಕ್ತಿಗಳು ನಿಮ್ಮ ಜೊತೆ ಏನಿದೆ, ನಿಮ್ಮ ನಂಬಿಕೆ ಉಳಿಸ್ಕೊಳ್ಳೋದು ಒಂದು ದೈವಕ್ಕೆ ಸವಾಲಾಗಿದೆ. ಇಲ್ಲಿ ಮನುಷ್ಯರಿಗೆ ನಿಮ್ಮ ನಂಬಿಕೆ ಬೇಕಾಗಿಲ್ಲ, ಆದ್ರೆ ದೈವಕ್ಕೆ ನಿಮ್ಮ ನಂಬಿಕೆನ ಉಳಿಸ್ಕೊಳ್ಳೋದು ತುಂಬಾ ಮುಖ್ಯ ಅಂತ ಅನ್ಸುತ್ತೆ. ಸೊ ಮನುಷ್ಯರ ಹಾಗೇನೆ ದೇವರು ಕೂಡ ಆಗ್ಬಿಟ್ಟಿದಾರೇನೋ, ಯಾಕೆ ಅಂದ್ರೆ ಅವರಿಗೆ ನೀವು ದೇವ್ರ ಮೇಲೆ ಇರುವಂತ ನಂಬಿಕೆ ಕಳ್ಕೊಬಾರ್ದು, ನಿಮ್ಮ ದೈವದ ವಿಶ್ವಾಸ ಹಾಗೆ ಇರಬೇಕು ಅನ್ನುವಂಥದ್ದು ಅವ್ರಿಗಿರುವಂತಹ ಆಸೆ ಇದೆ. ಸೊ ಹಾಗಾಗಿ ಸಣ್ಣ ಒಂದು ಅಳಿಲು ಸೇವೆ ಮಾಡಿ ರಾಮನಿಗೆ ತೃಪ್ತಿ ಕೊಡ್ತಲ್ಲ ಅಳಿಲು, ಆ ರೀತಿ ನಿಮ್ಗೆ ತುಂಬಾ ಸಣ್ಣ ಮಟ್ಟದಲ್ಲಿ ಒಂದು ಸಹಾಯನ ಮಾಡ್ತಾ ಇದ್ದಾರೆ ಅಂತ ಅವ್ರು ಅನ್ಕೊಂಡಿದ್ದಾರೆ. ಬಟ್ ಅದು ಬಹು ದೊಡ್ಡ ಮಟ್ಟದ ಸಹಾಯ ಅಂತ ನಿಮ್ಗೆ ಗೊತ್ತಾಗತ್ತೆ. ಹಾಗಾಗಿ ಅವರಿಗೆ ನಿಮ್ಮ ಪ್ರೀತಿ ಗೌರವನ ಸಲ್ಲಿಸಿ ಅನ್ನುವಂಥದ್ದು ಇದೆ. ನಿಮ್ಮ ಸ್ಟ್ರೆಂತ್ ಏನಿದೆ, ನಿಮ್ಮ ಸ್ಟ್ರೆಂತ್ ನಿಮ್ಮ ಪ್ರೀತಿಯ ಸ್ವಭಾವ, ಸಾಫ್ಟ್ ನೇಚರ್, ಮತ್ತೆ ಇನ್ನೊಬ್ಬರಿಗೆ ನ್ಯೂ ಫೋಕಸ್ ಆರ್ ಔಟ್ಕಮ್ ಏನು ಅಂದ್ರೆ, ಸೊ ಪ್ರಾಮಿಸ್ ಆಫ್ ಫ್ಯೂಚರ್. ಸುಮ್ಮನೆ ಗಣೇಶ ಏನ್ ನಿಮ್ಗೆ ಗೈಡೆನ್ಸ್ ಕೊಡ್ತಾರೆ ಅಥವಾ ಏನ್ ನಿಮ್ಗೆ ಹೆಲ್ಪರ್ಸ್ನ ಕಳಿಸ್ತಾರೆ, ಸೊ ಅವ್ರನ್ನ ನೀವು ಫಾಲೋ ಮಾಡ್ಕೊಂಡು ಹೋಗ್ಬಿಡಿ. ಅವರು ನಿಮ್ ಜೊತೆ ಕೊನೆವರೆಗೂ ಇರ್ತಾರೆ ಫೂಲ್ ತರ. ಸೊ ಮುಂದಕ್ಕೆ ನಿಮ್ ಜೀವನನ ಬ್ರೈಟ್ ಫ್ಯೂಚರ್, ಸಮಸ್ಯೆ ಎಲ್ಲ ಮುಗಿದೋಯ್ತು, ಎಂಡಿಂಗ್ ಆಯ್ತು. ಸೊ ಇನ್ನೇನಿದ್ರು ಈ ಒಂದು ಗುಹೆಯಿಂದ ಅಥವಾ ಈ ಒಂದು ಸಮಸ್ಯೆಗಳ ಒಂದು ಅನ್ನೋನ್ ಕೇವ್ ಇಂದ ನೀವು ಹೊರಗೆ ಬರುವಂಥದ್ದು, ಹೊಸ ಜೀವನ, ಹೊಸ ಬದುಕು, ಹೊಸ ಜಾಗ, ಹೊಸ ಸ್ಥಳ ಎಲ್ಲವೂ ನಿಮಗೆ ಕಾಯ್ತಾ ಇದೆ. ಸೊ ನಿಮ್ಮ ಫೋಕಸ್ ಏನಿದ್ರು ಫ್ಯೂಚರ್ ಕಡೆ ಇದೆ, ಫ್ಯೂಚರ್ ಕಡೆ ಇರಲಿ. ಸೊ ಇದರ ಔಟ್ಕಮ್ ಏನಾಗುತ್ತೆ ಅಂದ್ರೆ, ಪ್ರಾಮಿಸ್ ಇದೆ ನಿಮಗೆ ಭಗವಂತನ ಕಡೆಯಿಂದ. ಸೊ ನಿಮ್ಮ ಫ್ಯೂಚರ್ ನ್ಯೂ ಬಿಗಿನಿಂಗ್ ಅಲ್ಲಿ ಇದೆ. ಸೊ ಫ್ಯೂಚರ್ ಚೆನ್ನಾಗಿದೆ. ಹಾಗಾಗಿ ಫ್ಯೂಚರಲ್ಲಿ ಇನ್ನ ಹೆಚ್ಚಿನ ಒಳ್ಳೆ ಬೆಳಕು ಎಲ್ಲವೂ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನಂಗೆ ತುಂಬಾ ಪರ್ಸ್ನಲಿ ಖುಷಿ ಆಗ್ತಾ ಇದೆ. ಕೆಲವು ಹಿಡನ್ ಮೆಸೇಜಸ್ ಇದೆ, ಅದನ್ನ ಇಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಲಿಕ್ಕೆ ಆಗೋದಿಲ್ಲ.
ಅದು ಬಿಟ್ಟರೆ ತುಂಬಾ ಚೆನ್ನಾಗಿ ಇದೆ. ಹಿಡನ್ ಮೆಸೇಜಸ್ ಯಾಕೆ ಶೇರ್ ಮಾಡಬಾರ್ದು ಅಂದರೆ, ಸೊ ಆ ಥರ ನಿಮಗೆ ಅದನ್ನು ಇನ್ ರೈಟ್ ವೇಲಿ ಕನ್ವೆ ಮಾಡಲಿಕ್ಕೆ ನನಗೆ ಸಾಮರ್ಥ್ಯ ಇಲ್ವೇನೋ ಅಂತ ಅನ್ನಿಸ್ತಾ ಇದೆ ಇವತ್ತು. ಸೊ ಹಾಗಾಗಿ ತುಂಬಾ ಚೆನ್ನಾಗಿದೆ. ಇದೊಂದು ರೀತಿ ಸ್ಪಿರಿಚುವಲ್ ಜರ್ನಿ ಅಥವಾ ಒಂದು ಕಾರ್ಮಿಕ್ ಎಂಡಿಂಗ್ ಥರ ಇದೆ. ಸೊ ಪಾಸ್ಟ್ ಲೈಫ್ ಎನರ್ಜಿ ಕ್ಲಿಯರೆನ್ಸ್ ಆಗಿ ಕರೆಂಟ್ ಫ್ಯೂಚರ್ ಲೈಫ್ ಕಡೆ ನಿಮ್ಮ ಗಮನ ಹರಿತಾ ಇದೆ. ಸೊ ಫ್ಯೂಚರ್ ಲೈಫಲ್ಲಿ ಜಸ್ಟ್ ಫಾಲೋ ಮಾಡಿ ಇದನ್ನು, ನಿಮ್ಮ ಡಿವೈನ್ ನಿಮ್ಮನ್ನು ಎಲ್ಲ ಕರ್ಕೊಂಡು ಹೋಗುತ್ತೆ, ಅದನ್ನು ಅದು ನಿಮಗೆ ಫ್ಯೂಚರ್ ಕಡೆ ಪ್ರಾಮಿಸನ್ನು ಮಾಡುತ್ತೆ. ಸೊ ಸದ್ಯಕ್ಕೆ ಪ್ರೆಸೆಂಟ್ ಕಡೆ ಎನರ್ಜೆಟಿಕ್ ಮೂಮೆಂಟ್ ಇದೆ, ಅದನ್ನು ಫೇಸ್ ಮಾಡಿ. ಡಿವೈನ್ ಗೈಡೆನ್ಸ್ ಇದೆ. ಸೊ ಇದೆಲ್ಲ ಏನು ಅರ್ಥನೇ ಆಗಲಿಲ್ಲ ನಮಗೆ ಅರ್ಥ ಆಗೋ ಹಾಗೆ ಹೇಳಿ ಅನ್ನೋರಿಗಾದರೆ, ಸೊ ಸ್ಟಡಿ ಮುಗಿದಾಯ್ತು ಹುಡುಗರಿಗೆ, ಸೊ ಅಥವಾ ಹುಡುಗಿರಿಗೆ ಅಥವಾ ಸ್ಟೂಡೆಂಟ್ ಯಾರಿದ್ದೀರಾ ಸರಿಯಾಗಿ ಗಮನ ಕೊಟ್ಟು ಓದಿ ಸರಿಯಾದ ರೀತಿಯಲ್ಲಿ ನಿಮ್ಮ ರಿಸಲ್ಟನ್ನು ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಕೆಲವರು ಹೋಟೆಲ್ ಬಿಸ್ನೆಸ್ ಮಾಡಬೇಕು ಅಂತಿದ್ದೀರಾ, ಹೋಟೆಲ್ ಬಿಸ್ನೆಸ್ ಮಾಡಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಕೆಲವರು ಹೋಟೆಲ್ ಮ್ಯಾನೇಜ್ಮೆಂಟ್ ಕೂಡ ಮಾಡಬಹುದು. ಹೊಸ ಕೆಲಸ ಬರೋದ್ರಲ್ಲಿ ಇದೆ, ನಿಮ್ಮ ಗಮನ ನಿಮ್ಮ ಕೆರಿಯರ್ ಮೇಲೆ ಇರಲಿ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ಮದುವೆ ಪ್ರಪೋಸಲ್ ಬರೋದ್ರಲ್ಲಿ ಇದೆ, ಕೆಲವ್ರಿಗೆ ಮ್ಯಾರೇಜ್ ಆಗೋದ್ರಲ್ಲಿ ಇದೆ. ಸೊ ಇನ್ ಕೆಲವರಿಗೆ ಗಿಫ್ಟ್ ಕೂಡ ಬರೋದ್ರಲ್ಲಿ ಇದೆ. ಕೆಲವ್ರಿಗೆ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ, ಕೆಲವ್ರಿಗೆ ಪ್ರೀತಿ ವಿಚಾರದಲ್ಲಿ ಯಶಸ್ಸು ಬಂದು ಎಂಗೇಜ್ಮೆಂಟ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಓಲ್ಡ್ ಫ್ರೆಂಡ್ ಜೊತೆ ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಕೆಲವರು ನಾನು ಸ್ಥಳ ಬದಲಾವಣೆ ಮಾಡ್ತಾ ಇದ್ದೀನಿ, ಬೇರೆ ಕಡೆ ಶಿಫ್ಟ್ ಆಗಬೇಕು ಅಂತ ಇದ್ದೀನಿ, ಶಿಫ್ಟ್ ಆದರೆ ಒಳ್ಳೇದಾಗತ್ತೆ ಅಂದರೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಮತ್ತೆ ಹಿಂದೆ ತಿರುಗಿ ನೋಡಬೇಡಿ, ಮುಂದುವರಿತಾ ಇರಿ. ಇನ್ನು ಹೆಚ್ಚಿನ ಯಶಸ್ಸಿನ ಜೊತೆ ಏಂಜಲ್ಸ್ ನಿಮಗೆ ಗೈಡೆನ್ಸನ್ನು ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಗೈಡೆನ್ಸ್, ಬ್ಲೆಸ್ಸಿಂಗ್ಸ್, ವಿಶ್ ಫುಲ್ಫಿಲ್ಮೆಂಟ್ ಎಲ್ಲವೂ ಇರೋದ್ರಿಂದ ಸೊ ಈ ರಾಮ ನವಮಿಗೆ ನಿಮಗೆ ಹೆಚ್ಚು ಒಳ್ಳೇದಾಗಲಿ. ಯಾಕೋ ಅವಾಗಿಂದ ಬೆಳಿಗ್ಗೆಯಿಂದ ರಾವಣ ಅಂತ ಬರ್ತಾ ಇದೆ. ಯಾಕೆ ರಾವಣ ಬರ್ತಾ ಇದೆ ಅಂತ ಗೊತ್ತಿಲ್ಲ. ಮೇ ಬಿ ಏನೋ ಒಂದು ಕಿಡ್ನ್ಯಾಪಿಂಗ್ ನ್ಯೂಸನ್ನ ನಾವು ಕೇಳಬಹುದು ಅಂತ ನನಗೆ ಸಿಕ್ಸ್ತ್ ಸೆನ್ಸ್ ಹಾಗೆ ಹೊಡಿತಾ ಇದೆ. ಇವಾಗೆಲ್ಲ ಬೆಳಿಗ್ಗೆನೂ ನಾನು ರೀಡಿಂಗ್ ಕೂತ್ಕೊಂಡ್ರೆ ರಾಮನೇ ಬರ್ತಾ ಇರಲಿಲ್ಲ ನೋಡಿ. ಇವಾಗೂ ಒಂದು ರೀತಿ ನಾಲ್ಗೆ ಬರೀ ರಾಮ ಹೋಗ್ಬಿಟ್ಟು ರಾವಣನ ಸುದ್ದಿನೇ ಬರ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಸೊ ನೋಡೋಣ, ಹಾಗೆಲ್ಲ ಏನು ಆಗದಿರ ಇರಲಿ ಅಂತ ಹಾರೈಸೋಣ. ಸೊ ನಮ್ಮ ಒಂದು ಪ್ರಾರ್ಥನೆ ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗತ್ತೆ ಅಂತ ಅನ್ಸಿದ್ರೆ ಸೊ ಯಾಕೆ ಪ್ರಾರ್ಥನೆ ಮಾಡಬಾರ್ದು ಅಲ್ವಾ, ಮಾಡಬಹುದಲ್ವಾ. ಸೊ ಮಾಡೋಣ. ಸೊ ಎಸ್, ಫೋಕಸ್ ಆನ್ ಯುವರ್ ಫ್ಯೂಚರ್ ಎನರ್ಜಿ ಆ್ಯಂಡ್ ಕರೆಂಟ್ ಎನರ್ಜಿ. ಸೊ ಬಿ ಗ್ರೇಟ್ಫುಲ್ ಫಾರ್ ಯುವರ್ ಬ್ಲೆಸ್ಸಿಂಗ್ಸ್, ಡೂ ಸ್ಪಿರಿಚುವಲ್ ಪ್ರಾಕ್ಟೀಸ್ ಆ್ಯಂಡ್ ಗಮನ ಸರಿಯಾಗಿರಲಿ, ಸಮಾಜ ಸೇವೆ ಮಾಡ್ತಾ ಇರ್ರಿ, ಫ್ರೆಂಡ್ಶಿಪ್ ಜೊತೆ ಚೆನ್ನಾಗಿರಿ ಅಂತ ಕೇಳ್ಕೊಳ್ತೀನಿ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಸೊ ಏನು ಅರ್ಥ ಆಯಿತು ಏನು ಅರ್ಥ ಆಗಲಿಲ್ವೋ ನನಗೆ ಗೊತ್ತಿಲ್ಲ. ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಸೊ ನಿಮಗೆ ಗೈಡೆನ್ಸ್ ಇದೆ, ಬ್ಲೆಸ್ಸಿಂಗ್ಸ್ ಇದೆ, ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗತ್ತೆ. ಇದು ಮೂರನ್ನ ನೆನಪಲ್ಲಿ ಇಟ್ಕೊಳ್ಳಿ. ಒಳ್ಳೇದಾಗಲಿ ಅಂತ ಹಾರೈಸ್ತಾ ಎಲ್ಲರಿಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಶ್ರೀಲಂಕಾ ಮುಳುಗೋಗ್ತಾ ಇದೆ, ಅದಕ್ಕೆ ರಾವಣ ಅಂತ ಬರ್ತಾ ಇದೆ ಅಂತ ಕೇಳಿಸ್ತಾ ಇದೆ. ಮೇ ಬಿ ಶ್ರೀಲಂಕಾ ಪೂರ್ತಿಯಾಗಿ ಮುಳುಗೋಗಿ ಶ್ರೀಲಂಕಾನೇ ಇಲ್ಲ ಅಂತ ಕೇಳುವಂಥ ದಿನಗಳು ಬರುತ್ತೇನೋ ಗೊತ್ತಿಲ್ಲ. ಆ ಥರ ಏನೋ ಎನರ್ಜಿ ಇದೆ, ನಂಗೆ ಗೊತ್ತಿಲ್ಲ ಇದು ಯಾವಾಗ ಆಗತ್ತೆ ಅಂತ, ಬಟ್ ಆ ಥರದ್ದೇನೋ ಇದೆ. ಸೊ ಬ್ರಹ್ಮ ಕೂಡ ಚೇಂಜ್ ಆಗುವಂಥ ಸಮಯ ಅಂತ ಆ ಥರ ಎಲ್ಲ ಮೆಸೇಜಸ್ ಬರ್ತಾ ಇದೆ. ಅದಕ್ಕೇನೆ ನಿಮಗೆ ಹೇಗೆ ಅರ್ಥಪಡಿಸೋದು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ದು, ಬಟ್ ಆ ಥರ ಎನರ್ಜೀಸ್ ಇದೆ. ಸೊ ಎಸ್, ಮದುವೆಯ ಕರೆಯೋಲೆ ಬರೋದ್ರಲ್ಲಿ ಇದೆ ನಿಮಗೆ. ಸೊ 4-5 ಪ್ರೊಫೈಲು, ಒಟ್ಟು 3, 4, 8, 10 ಪ್ರೊಫೈಲ್ ಬರುತ್ತೆ. 10ರಲ್ಲಿ ಒಂದು ಸ್ಪೆಷಲ್ ಪರ್ಸನ್ ನಿಮಗೋಸ್ಕರ ಒಂದು ಪ್ರೊಫೈಲನ್ನು ತಂದ್ಕೊಡ್ತಾರೆ. ಅದನ್ನು ಒಪ್ಕೊಳ್ಳಿ. ಅದ್ರ ಕಡೆ ನೀವು ಗಮನನೇ ಕೊಡ್ತಾ ಇಲ್ಲ ಪಾಪ. ಎಷ್ಟೊತ್ತಿಂದ ಅಥವಾ ಎಷ್ಟು ದಿವಸದಿಂದ ನಿಮಗೆ ಆ ಪ್ರೊಫೈಲ್ ಬರ್ತಾನೆ ಇದೆ, ಪ್ರೊಫೈಲ್ ಕೊಡ್ತಾನೆ ಇದ್ದಾರೆ. ಆ ಪ್ರೊಫೈಲ್ ನೀವು ಒಪ್ಕೊಂಡಿಲ್ಲ ಅಂತ
ಪ್ರೊಫೈಲ್ ತಂದೋರಿಗೆ ಮಾಡ್ಕೊಳ್ಳೋ ಮದುವೆ ಯಾರೋ, ಜೊತೆಲಿರೋದು ಯಾರೋ, ಬಟ್ ಈ ಜೋಡಿ ಒಂದಾಗಬೇಕು ಅಂತ ಯಾರೋ ಪ್ರಯತ್ನ ಪಡ್ತಿದಾರಲ್ಲ ಅವರಿಗೇನೆ ಅಳು ಬರ್ತಿದೆ, ಇನ್ನು ಎಷ್ಟು ದಿನ ಬೇಕು ನನ್ನ ಪ್ರೊಫೈಲ್ ನೋಡಕ್ಕೆ ನೀನು ಅಂತ ಹೇಳ್ತಾ ಇದ್ದಾರೆ. ಸೊ ಅಂಥವ್ರ ಪ್ರೊಫೈಲ್ ಬೇಗ ನೋಡೋ ಹಾಗಾಗಲಿ, ಅವರಿಗೆ ಅವ್ರ ಜೊತೆನೇ ಮದುವೆ ಆಗಲಿ ಅಂತ ಹಾರೈಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ನಗ್ನಗ್ತಾ ಇರಿ. ಟೇಕ್ ಕೇರ್.